ರಾಜ್ಯ ಸರ್ಕಾರದ ಬಹುದೊಡ್ಡ ಇಲಾಖೆ ಅಂದರೆ ಅದು ಹೆಸ್ಕಾಂ ಅಂದರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಸಂಸ್ಥೆ. ಈ ಒಂದು ಇಲಾಖೆಯಲ್ಲಿ ನಡೆದಿದ್ದಂಥ ಏನು ಬಹುದೊಡ್ಡ ಬಹುಕೋಟಿ ಹಗರಣದ ವಿಚಾರದಲ್ಲಿ ಈಗ ಮತ್ತೊಂದು ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಕಳೆದ 2007ರಿಂದ 2023ವರೆಗೂ ಏನು 51 ಕೋಟಿ ರೂಪಾಯಿ ಟ್ರಾನ್ಸ್ಫಾರ್ಮರ್ ಅದೇ ರೀತಿ ಸಾಮಗ್ರಿಗಳ ಒಂದು ಸರಬರಾಜು ವಿಚಾರದಲ್ಲಿ ಏನು ಹಗರಣ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಈ ಹಗರಣದ ಸಮಗ್ರ ಒಂದು ಸುದೀರ್ಘ ತನಿಖೆಯ ನಂತರ ಮತ್ತೊಂದು ಏನು ಭಯಾನಕ ಒಂದು ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಸದ್ಯ ನಾನೀಗ ಹೆಸ್ಕಾಂ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಗ್ರಿಡ್ ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಈ ಒಂದು ಉಗ್ರಾಣ ಗ್ರಿಡ್ ಏನಂತಾರೆ, ಈ ಒಂದು ಉಗ್ರಾಣದಿಂದ ಸಾಕಷ್ಟು ಒಂದು ಬಹುದೊಡ್ಡ ಹಗರಣ ನಡೆದಿರ್ತಕ್ಕಂಥದ್ದು. ಬರೋಬ್ಬರಿ 51 ಕೋಟಿ ಒಂದು ಹಗರಣ ಅಂದರೆ ಟ್ರಾನ್ಸ್ಫಾರ್ಮರ್ ಅದೇ ರೀತಿ ಸಾಮಗ್ರಿಗಳನ್ನು ಸರಬರಾಜು ಮಾಡುವಂಥ ವಿಚಾರದಲ್ಲಿ ಈ ಬಹುದೊಡ್ಡ ಹಗರಣ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಹಿಂದೆ ಸಾಕಷ್ಟು ವಿಸ್ತೃತವಾದಂಥ ವರದಿಯನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡಿತ್ತು. ಇನ್ನು ಈ ವರದಿಯ ನಂತರ ರಾಜ್ಯ ಸರ್ಕಾರ ಈ ಒಂದು ಹಗರಣದ ತನಿಖೆಯನ್ನು CIDಗೆ ವಹಿಸ್ಕೊಂಡಿತ್ತು. ಇನ್ನು ಈ CIDಯಿಂದ ಸಾಕಷ್ಟು ಸುದೀರ್ಘವಾದಂಥ ಸಮಗ್ರವಾದಂಥ ತನಿಖೆಯ ನಂತರ ಈಗ ಈ ಒಂದು ಹಗರಣ ಕೇವಲ 51 ಕೋಟಿ ರೂಪಾಯಿ ಹಗರಣ ಅಲ್ಲ, ಬರೋಬ್ಬರಿ 90 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತಕ್ಕಂಥ ಒಂದು ಭಯಾನಕ ಅಂಶವನ್ನು ಈಗ CID ಏನು ಬಯಲಿಗೆ ಎಳೆದಿರ್ತಕ್ಕಂಥದ್ದು, ಬಹಿರಂಗಪಡಿಸಿರ್ತಕ್ಕಂಥದ್ದು. ನಿಜಕ್ಕೂ ಈ ಒಂದು ಹಗರಣದಲ್ಲಿ 27 ಜನ ಅಧಿಕಾರಿಗಳೇನು ಭಾಗಿಯಾಗಿದ್ದರು. ಅದರಲ್ಲಿ ರಿಪಬ್ಲಿಕ್ ಕನ್ನಡದ ವರದಿ ನಂತರ 5 ಜನ ಅಧಿಕಾರಿಗಳನ್ನು ಈ ಹಿಂದೆ ಅಮಾನತು ಕೂಡ ಮಾಡಲಾಗಿತ್ತು. ಇನ್ನು ಈ ವಿಚಾರವಾಗಿ, ಈ ಹಗರಣದ ವಿಚಾರವಾಗಿ ರಾಜ್ಯ ಸರ್ಕಾರ CIDಗೆ ಏನು ಹಸ್ತಾಂತರವನ್ನು ಮಾಡಿತ್ತು. CID ಹಸ್ತಾಂತರದ ಬಳಿಕ ಸಾಕಷ್ಟು ಸುದೀರ್ಘವಾದಂಥ ತನಿಖೆಯ ನಂತರ ಒಂದು ಸಮಗ್ರ ತನಿಖೆ ಮಾಡೋದ್ರ ಜೊತೆಗೆ ಈಗ ಈ ಹಗರಣದ ಒಳಮರ್ಮವನ್ನು CID ಬಯಲಿಗೆ ಎಳೆದಿದೆ. ಈ ಒಂದು ಹಗರಣ ಕೇವಲ 51 ಕೋಟಿ ಅಲ್ಲ, 90 ಕೋಟಿಗೂ ಅಧಿಕ ಈ ಒಂದು ಹಗರಣ ಆಗಿದೆ ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಸಮಗ್ರವಾದಂಥ ತನಿಖೆಯನ್ನು ಮಾಡುವ ಮೂಲಕ ಮತ್ತಷ್ಟು ತನಿಖೆಯನ್ನು CID ಚುರುಕುಗೊಳಿಸಿದೆ. ಒಂದು ಕಡೆ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಅದೇ ರೀತಿ ನಾಗರಿಕ ವಲಯದಲ್ಲಿ ಈ ಹಗರಣದ ತನಿಖೆ ಮಾಡಬೇಕು, ಸುದೀರ್ಘವಾದಂಥ ತನಿಖೆಯನ್ನು ಮಾಡಬೇಕು. ಈ ಟ್ರಾನ್ಸ್ಫಾರ್ಮರ್ ಅದೇ ರೀತಿ ಏನು ಸಾಮಗ್ರಿಗಳ ಒಂದು ಸರಬರಾಜು ವಿಚಾರದಲ್ಲಿ ಕೆಲವೊಂದಿಷ್ಟು ಖಾಸಗಿ ಕಂಪ್ನಿಗಳ ಒಂದು ಸಹಭಾಗಿತ್ವದ ಜೊತೆಗೆ ಅಧಿಕಾರಿ ವರ್ಗ ಏನು ಹಗರಣವನ್ನು ಮಾಡಿತ್ತು. ಈ ಹಗರಣವನ್ನು ಸಾಕಷ್ಟು ತನಿಖೆಯನ್ನು ಮಾಡೋದ್ರ ಜೊತೆಗೆ CID ಈಗಾಗಲೇ ಚುರುಕುಗೊಳಿಸಿದೆ. ಇದರ ಜೊತೆಗೆ ಇದು ಕೇವಲ 51 ಕೋಟಿ ಅಲ್ಲ, 90 ಕೋಟಿ ಅಂತಕ್ಕಂಥ ಒಂದು ಬಹುಮುಖ್ಯವಾದಂಥ ಅಂಶವನ್ನು CID ಈಗಾಗಲೇ ಬಹಿರಂಗವಾಗಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಯಾವ ರೀತಿ ಈ ತನಿಖೆ ಮುಂದುವರಿಯುತ್ತೆ, ಅಧಿಕಾರಿ ವರ್ಗವನ್ನು ಯಾವ ರೀತಿ ತನಿಖೆ ಮಾಡುತ್ತೆ, ಜೊತೆಗೆ ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಯಾವ ರೀತಿ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳುತ್ತೆ. ಇದಕ್ಕೂ ಮುಖ್ಯವಾಗಿ ಈ ಹಗರಣ ಅಂದರೆ 90 ಕೋಟಿ ಹಗರಣ ಏನಿದೆ, ಈ ಹಣವನ್ನು ವಾಪಸ್ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ವಾಪಸ್ ಮರಳಿ ತುಂಬಿಸುವಂಥ ನಿಟ್ಟಿನಲ್ಲಿ CID ಎಷ್ಟರ ಮಟ್ಟಿಗೆ ಕಾರ್ಯ ಪ್ರವೃತ್ತ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯ ಸರ್ಕಾರದ ಬಹುದೊಡ್ಡ ಇಲಾಖೆ ಅಂದರೆ ಅದು ಹೆಸ್ಕಾಂ ಅಂದರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಸಂಸ್ಥೆ. ಈ ಒಂದು ಇಲಾಖೆಯಲ್ಲಿ ನಡೆದಿದ್ದಂಥ ಏನು ಬಹುದೊಡ್ಡ ಬಹುಕೋಟಿ ಹಗರಣದ ವಿಚಾರದಲ್ಲಿ ಈಗ ಮತ್ತೊಂದು ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಕಳೆದ 2007ರಿಂದ 2023ವರೆಗೂ ಏನು 51 ಕೋಟಿ ರೂಪಾಯಿ ಟ್ರಾನ್ಸ್ಫಾರ್ಮರ್ ಅದೇ ರೀತಿ ಸಾಮಗ್ರಿಗಳ ಒಂದು ಸರಬರಾಜು ವಿಚಾರದಲ್ಲಿ ಏನು ಹಗರಣ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಈ ಹಗರಣದ ಸಮಗ್ರ ಒಂದು ಸುದೀರ್ಘ ತನಿಖೆಯ ನಂತರ ಮತ್ತೊಂದು ಏನು ಭಯಾನಕ ಒಂದು ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಸದ್ಯ ನಾನೀಗ ಹೆಸ್ಕಾಂ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಗ್ರಿಡ್ ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಈ ಒಂದು ಉಗ್ರಾಣ ಗ್ರಿಡ್ ಏನಂತಾರೆ, ಈ ಒಂದು ಉಗ್ರಾಣದಿಂದ ಸಾಕಷ್ಟು ಒಂದು ಬಹುದೊಡ್ಡ ಹಗರಣ ನಡೆದಿರ್ತಕ್ಕಂಥದ್ದು. ಬರೋಬ್ಬರಿ 51 ಕೋಟಿ ಒಂದು ಹಗರಣ ಅಂದರೆ ಟ್ರಾನ್ಸ್ಫಾರ್ಮರ್ ಅದೇ ರೀತಿ ಸಾಮಗ್ರಿಗಳನ್ನು ಸರಬರಾಜು ಮಾಡುವಂಥ ವಿಚಾರದಲ್ಲಿ ಈ ಬಹುದೊಡ್ಡ ಹಗರಣ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಹಿಂದೆ ಸಾಕಷ್ಟು ವಿಸ್ತೃತವಾದಂಥ ವರದಿಯನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡಿತ್ತು. ಇನ್ನು ಈ ವರದಿಯ ನಂತರ ರಾಜ್ಯ ಸರ್ಕಾರ ಈ ಒಂದು ಹಗರಣದ ತನಿಖೆಯನ್ನು CIDಗೆ
ವಹಿಸ್ಕೊಂಡಿತ್ತು. ಇನ್ನು ಈ CIDಯಿಂದ ಸಾಕಷ್ಟು ಸುದೀರ್ಘವಾದಂಥ ಸಮಗ್ರವಾದಂಥ ತನಿಖೆಯ ನಂತರ ಈಗ ಈ ಒಂದು ಹಗರಣ ಕೇವಲ 51 ಕೋಟಿ ರೂಪಾಯಿ ಹಗರಣ ಅಲ್ಲ, ಬರೋಬ್ಬರಿ 90 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತಕ್ಕಂಥ ಒಂದು ಭಯಾನಕ ಅಂಶವನ್ನು ಈಗ CID ಏನು ಬಯಲಿಗೆ ಎಳೆದಿರ್ತಕ್ಕಂಥದ್ದು, ಬಹಿರಂಗಪಡಿಸಿರ್ತಕ್ಕಂಥದ್ದು. ನಿಜಕ್ಕೂ ಈ ಒಂದು ಹಗರಣದಲ್ಲಿ 27 ಜನ ಅಧಿಕಾರಿಗಳೇನು ಭಾಗಿಯಾಗಿದ್ದರು. ಅದರಲ್ಲಿ ರಿಪಬ್ಲಿಕ್ ಕನ್ನಡದ ವರದಿ ನಂತರ 5 ಜನ ಅಧಿಕಾರಿಗಳನ್ನು ಈ ಹಿಂದೆ ಅಮಾನತು ಕೂಡ ಮಾಡಲಾಗಿತ್ತು. ಇನ್ನು ಈ ವಿಚಾರವಾಗಿ, ಈ ಹಗರಣದ ವಿಚಾರವಾಗಿ ರಾಜ್ಯ ಸರ್ಕಾರ CIDಗೆ ಏನು ಹಸ್ತಾಂತರವನ್ನು ಮಾಡಿತ್ತು. CID ಹಸ್ತಾಂತರದ ಬಳಿಕ ಸಾಕಷ್ಟು ಸುದೀರ್ಘವಾದಂಥ ತನಿಖೆಯ ನಂತರ ಒಂದು ಸಮಗ್ರ ತನಿಖೆ ಮಾಡೋದ್ರ ಜೊತೆಗೆ ಈಗ ಈ ಹಗರಣದ ಒಳಮರ್ಮವನ್ನು CID ಬಯಲಿಗೆ ಎಳೆದಿದೆ. ಈ ಒಂದು ಹಗರಣ ಕೇವಲ 51 ಕೋಟಿ ಅಲ್ಲ, 90 ಕೋಟಿಗೂ ಅಧಿಕ ಈ ಒಂದು ಹಗರಣ ಆಗಿದೆ ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಸಮಗ್ರವಾದಂಥ ತನಿಖೆಯನ್ನು ಮಾಡೋ ಮೂಲಕ ಮತ್ತಷ್ಟು ತನಿಖೆಯನ್ನು CID ಚುರುಕುಗೊಳಿಸಿದೆ. ಒಂದು ಕಡೆ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ, ಅದೇ ರೀತಿ ನಾಗರಿಕ ವಲಯದಲ್ಲಿ ಈ ಹಗರಣದ ತನಿಖೆ ಮಾಡಬೇಕು, ಸುದೀರ್ಘವಾದಂಥ ತನಿಖೆಯನ್ನು ಮಾಡಬೇಕು. ಈ ಟ್ರಾನ್ಸ್ಫಾರ್ಮರ್ ಅದೇ ರೀತಿ ಏನು ಸಾಮಗ್ರಿಗಳ ಒಂದು ಸರಬರಾಜು ವಿಚಾರದಲ್ಲಿ ಕೆಲವೊಂದಿಷ್ಟು ಖಾಸಗಿ ಕಂಪ್ನಿಗಳ ಒಂದು ಸಹಭಾಗಿತ್ವದ ಜೊತೆಗೆ ಅಧಿಕಾರಿ ವರ್ಗ ಏನು ಹಗರಣವನ್ನು ಮಾಡಿತ್ತು, ಈ ಹಗರಣವನ್ನು ಸಾಕಷ್ಟು ತನಿಖೆಯನ್ನು ಮಾಡೋದ್ರ ಜೊತೆಗೆ CID ಈಗಾಗಲೇ ಚುರುಕುಗೊಳಿಸಿದೆ. ಇದರ ಜೊತೆಗೆ ಇದು ಕೇವಲ 51 ಕೋಟಿ ಅಲ್ಲ, 90 ಕೋಟಿ ಅಂತಕ್ಕಂಥ ಒಂದು ಬಹುಮುಖ್ಯವಾದಂಥ ಅಂಶವನ್ನು CID ಈಗಾಗಲೇ ಬಹಿರಂಗವಾಗಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಯಾವ ರೀತಿ ಈ ತನಿಖೆ ಮುಂದುವರಿಯುತ್ತೆ, ಅಧಿಕಾರಿ ವರ್ಗವನ್ನು ಯಾವ ರೀತಿ ತನಿಖೆ ಮಾಡುತ್ತೆ, ಜೊತೆಗೆ ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಯಾವ ರೀತಿ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳುತ್ತೆ. ಇದಕ್ಕೂ ಮುಖ್ಯವಾಗಿ ಈ ಹಗರಣ ಅಂದರೆ 90 ಕೋಟಿ ಹಗರಣ ಏನಿದೆ, ಈ ಹಣವನ್ನು ವಾಪಸ್ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ವಾಪಸ್ ಮರಳಿ ತುಂಬಿಸುವಂಥ ನಿಟ್ಟಿನಲ್ಲಿ CID ಎಷ್ಟರ ಮಟ್ಟಿಗೆ ಕಾರ್ಯ ಪ್ರವೃತ್ತ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯ ಸರ್ಕಾರದ ಬಹುದೊಡ್ಡ ಇಲಾಖೆ ಅಂದರೆ ಅದು ಹೆಸ್ಕಾಂ, ಅಂದರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಸಂಸ್ಥೆ. ಈ ಒಂದು ಇಲಾಖೆಯಲ್ಲಿ ನಡೆದಿದ್ದಂಥ ಏನು ಬಹುಕೋಟಿ ಹಗರಣದ ವಿಚಾರದಲ್ಲಿ ಈಗ ಮತ್ತೊಂದು ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಕಳೆದ 2007ರಿಂದ 2023ವರೆಗೂ ಏನು 51 ಕೋಟಿ ರೂಪಾಯಿ ಟ್ರಾನ್ಸ್ಫಾರ್ಮರ್ ಅದೇ ರೀತಿ ಸಾಮಗ್ರಿಗಳ ಒಂದು ಸರಬರಾಜು ವಿಚಾರದಲ್ಲಿ ಏನು ಹಗರಣ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಈ ಹಗರಣದ ಸಮಗ್ರ ಒಂದು ಸುದೀರ್ಘ ತನಿಖೆಯ ನಂತರ ಮತ್ತೊಂದು ಏನು ಭಯಾನಕ ಒಂದು ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಸದ್ಯ ನಾನೀಗ ಹೆಸ್ಕಾಂ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಗ್ರಿಡ್ ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಈ ಒಂದು ಉಗ್ರಾಣ ಗ್ರಿಡ್ ಏನಂತಾರೆ, ಈ ಒಂದು ಉಗ್ರಾಣದಿಂದ ಸಾಕಷ್ಟು ಒಂದು ಬಹುದೊಡ್ಡ ಹಗರಣ ನಡೆದಿರ್ತಕ್ಕಂಥದ್ದು. ಬರೋಬ್ಬರಿ 51 ಕೋಟಿ ಒಂದು ಹಗರಣ ಅಂದರೆ ಟ್ರಾನ್ಸ್ಫಾರ್ಮರ್ ಅದೇ ರೀತಿ ಸಾಮಗ್ರಿಗಳನ್ನು ಸರಬರಾಜು ಮಾಡುವಂಥ ವಿಚಾರದಲ್ಲಿ ಈ ಬಹುದೊಡ್ಡ ಹಗರಣ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಹಿಂದೆ ಸಾಕಷ್ಟು ವಿಸ್ತೃತವಾದಂಥ ವರದಿಯನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡಿತ್ತು. ಇನ್ನು ಈ ವರದಿಯ ನಂತರ ರಾಜ್ಯ ಸರ್ಕಾರ ಈ ಒಂದು ಹಗರಣದ ತನಿಖೆಯನ್ನು CIDಗೆ ವಹಿಸ್ಕೊಂಡಿತ್ತು. ಇನ್ನು ಈ CIDಯಿಂದ ಸಾಕಷ್ಟು ಸುದೀರ್ಘವಾದಂಥ ಸಮಗ್ರವಾದಂಥ ತನಿಖೆಯ ನಂತರ ಈಗ ಈ ಒಂದು ಹಗರಣ ಕೇವಲ 51 ಕೋಟಿ ರೂಪಾಯಿ ಹಗರಣ ಅಲ್ಲ, ಬರೋಬ್ಬರಿ 90 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತಕ್ಕಂಥ ಒಂದು ಭಯಾನಕ ಅಂಶವನ್ನು ಈಗ CID ಏನು ಬಯಲಿಗೆ ಎಳೆದಿರ್ತಕ್ಕಂಥದ್ದು, ಬಹಿರಂಗಪಡಿಸಿರ್ತಕ್ಕಂಥದ್ದು. ನಿಜಕ್ಕೂ ಈ ಒಂದು ಹಗರಣದಲ್ಲಿ 27 ಜನ ಅಧಿಕಾರಿಗಳೇನು ಭಾಗಿಯಾಗಿದ್ದರು. ಅದರಲ್ಲಿ ರಿಪಬ್ಲಿಕ್ ಕನ್ನಡದ ವರದಿ ನಂತರ 5 ಜನ ಅಧಿಕಾರಿಗಳನ್ನು ಈ ಹಿಂದೆ ಅಮಾನತು ಕೂಡ ಮಾಡಲಾಗಿತ್ತು. ಇನ್ನು ಈ ವಿಚಾರವಾಗಿ, ಈ ಹಗರಣದ ವಿಚಾರವಾಗಿ ರಾಜ್ಯ ಸರ್ಕಾರ CIDಗೆ ಏನು ಹಸ್ತಾಂತರವನ್ನು ಮಾಡಿತ್ತು. CID ಹಸ್ತಾಂತರದ ಬಳಿಕ ಸಾಕಷ್ಟು ಸುದೀರ್ಘವಾದಂಥ ತನಿಖೆಯ ನಂತರ ಒಂದು ಸಮಗ್ರ ತನಿಖೆ ಮಾಡೋದ್ರ ಜೊತೆಗೆ ಈಗ ಈ ಹಗರಣದ ಒಳಮರ್ಮವನ್ನು CID ಬಯಲಿಗೆ ಎಳೆದಿದೆ. ಈ ಒಂದು ಹಗರಣ ಕೇವಲ 51 ಕೋಟಿ ಅಲ್ಲ, 90 ಕೋಟಿಗೂ ಅಧಿಕ ಈ ಒಂದು ಹಗರಣ ಆಗಿದೆ ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಸಮಗ್ರವಾದಂಥ ತನಿಖೆಯನ್ನು ಮಾಡೋ ಮೂಲಕ ಮತ್ತಷ್ಟು ತನಿಖೆಯನ್ನು CID ಚುರುಕುಗೊಳಿಸಿದೆ. ಒಂದು ಕಡೆ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ, ಅದೇ ರೀತಿ ನಾಗರಿಕ ವಲಯದಲ್ಲಿ ಈ ಹಗರಣದ ತನಿಖೆ ಮಾಡಬೇಕು, ಸುದೀರ್ಘವಾದಂಥ ತನಿಖೆಯನ್ನು ಮಾಡಬೇಕು. ಈ ಟ್ರಾನ್ಸ್ಫಾರ್ಮರ್ ಅದೇ ರೀತಿ
ಏನು ಸಾಮಗ್ರಿಗಳ ಒಂದು ಸರಬರಾಜು ವಿಚಾರದಲ್ಲಿ ಕೆಲವೊಂದಿಷ್ಟು ಖಾಸಗಿ ಕಂಪ್ನಿಗಳ ಒಂದು ಸಹಭಾಗಿತ್ವದ ಜೊತೆಗೆ ಅಧಿಕಾರಿ ವರ್ಗ ಏನು ಹಗರಣವನ್ನು ಮಾಡಿತ್ತು, ಈ ಹಗರಣವನ್ನು ಸಾಕಷ್ಟು ತನಿಖೆಯನ್ನು ಮಾಡೋದ್ರ ಜೊತೆಗೆ CID ಈಗಾಗಲೇ ಚುರುಕುಗೊಳಿಸಿದೆ. ಇದರ ಜೊತೆಗೆ ಇದು ಕೇವಲ 51 ಕೋಟಿ ಅಲ್ಲ 90 ಕೋಟಿ ಅಂತಕ್ಕಂಥ ಒಂದು ಬಹುಮುಖ್ಯವಾದಂಥ ಅಂಶವನ್ನು CID ಈಗಾಗಲೇ ಬಹಿರಂಗವಾಗಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಯಾವ ರೀತಿ ಈ ತನಿಖೆ ಮುಂದುವರಿಯುತ್ತೆ, ಅಧಿಕಾರಿ ವರ್ಗವನ್ನು ಯಾವ ರೀತಿ ತನಿಖೆ ಮಾಡುತ್ತೆ, ಜೊತೆಗೆ ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಯಾವ ರೀತಿ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳುತ್ತೆ, ಇದಕ್ಕೂ ಮುಖ್ಯವಾಗಿ ಈ ಹಗರಣ ಅಂದರೆ 90 ಕೋಟಿ ಹಗರಣ ಏನಿದೆ, ಈ ಹಣವನ್ನು ವಾಪಸ್ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ವಾಪಸ್ ಮರಳಿ ತುಂಬಿಸುವಂಥ ನಿಟ್ಟಿನಲ್ಲಿ CID ಎಷ್ಟರ ಮಟ್ಟಿಗೆ ಕಾರ್ಯ ಪ್ರವೃತ್ತ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.